ಕೈ ಅದೆಲ್ಲ ಹೆಂಗಂತ ಒಂಥರ ಭಯ ಆತೈತ್ರಿ. ಭಾಳ ಅಂದ್ರೆ ಭಾಳ ಅನ್ಸ್ಬಿಟ್ಟಿವ್ರಿ. ನಾವು ಬಾಗಲ ಬಡಿತೀರಿ, ಏನು ಹೂ ಕೊಡ್ಲಿಲ್ರಿ ಏನೂ ಇಲ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗತ್ರಿ? ಆರಾಮದಿರತ್ತ ಅನ್ಕೊಂಡು ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ಈಗ ಟೈಮ್ ಎಷ್ಟಾಗೈತಿ ಅಂತಂದ್ರೆ ಟೈಮ್ ಭಾಳ ಆಗೈತ್ರಿ. ಈಗ ರಾತ್ರಿ ಟೈಮ್ 2 ಗಂಟೆ ಆಗತೈತ್ರಿ ಟೈಮ್. ಈಗ ನೋಡ್ರಿ, ಇನ್ನು ನಿದ್ದೆ ಬಂದಿದ್ದಿಲ್ರಿ ನನಗೆ. ನೋಡ್ರಿ ಇಲ್ಲಿ 1:47 ಆಗೈತ್ರಿ ಟೈಮ, ಅಂದ್ರೆ 2 ಗಂಟೆ ರೀ. 2 ಗಂಟೆ ಆಗತೈತ್ರಿ ಈಗ ಟೈಮ. ನಿದ್ದೆ ಬರಲಾಗಿತ್ತು ರೀ, ಅದಕ್ಕೆ ಇದು ವಿಡಿಯೋ ಮಾಡಿದೆ ರೀ. ನನ್ನ ಸಣ್ಣ ಮಗಳು ಆರಾಧ್ಯ ಡೆಲಿವರಿ ಟೈಮ್ನಾಗ ರೀ ನನಗೆ ಅಂದ್ರೆ ಏನು ರೀ ಭಯಾನಕವಾದ ಒಂದು ಅನುಭವ ಆಗಿದ್ದು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ರೀ. ಏನಾಗೈತಿ ಅಂತಂದ್ರೆ ದೆವ್ವ ಅದು ಇಲ್ಲತ್ತಾರಲ್ರಿ ಫ್ರೆಂಡ್ಸ, ದೆವ್ವ ಅದಾವ್ರಿ, ದೆವ್ವ ಯಾಕಿಲ್ರಿ. ಯಾಕೆ ನನಗಿದು ಹೆಂಗೆ ಇದು ನನಗೆ ಹೆಂಗೆ ಅನುಭವ ಆಯಿತು ಅಂತ ಅಂದ್ರಿ. ಎಲ್ಲರೂ ಅದಾರ್ರಿ, ಒಬ್ಬೊಬ್ರು ಕೆಲವೊಬ್ರು ಇಲ್ಲ ದೆವ್ವ ಇಲ್ಲ, ಈಗಿನ ಕಾಲದಾಗ ಹೆಂಗೆ ದೆವ್ವ ಇರ್ತಾವ ಅಂತಂದು ಹೇಳ್ತಿರ್ತಾರೆ ರೀ. ಅಂದ್ರೆ ರೀ ನನಗೆ ಅನಿಸಿದ್ದು ನಾ ಹೇಳ್ತೀನಿ ರೀ. ಯಾಕಂದ್ರೆ ಅಂದ್ರೆ ರೀ ಹಿಂಗೆ ನನಗೆ ಅನುಭವ ಆಗೈತೆ ರೀ. ನನಗೆ ದೆವ್ವ ಐತೆ ರೀ. ಡೆಲಿವರಿ ಆಗೋಣ ಹೆಣ್ಮಕ್ಳು ಆ ಕಡೆ ತಿರುಗಾಡ್ಬಿಡತ್ತಾರಲ್ರಿ, ಇದಕ್ಕೆ ನೋಡ್ರಿ ದೆವ್ವ ಅವು ಇದು ಬೆನ್ನು ಹತ್ತವ ಹೋಗ್ಬೇಡ್ರಿ, ದೆವ್ವ ಬಡ್ಕೋತಾವ ತಂದ್ಕಿರಂದ ಹಿರಿಯರು ಯಾಕೆ ಅತ್ತಾರ್ರಿ, ಅದ್ರ ಕಾಲಿಗೆ ಅತ್ತಾರ್ರಿ. ನನಗೆ ಅದು ದೆವ್ವಿಂದು ಅನುಭವ ಆಗೈತೆ ರೀ. ಹೆಂಗಂದ್ರೆ ಫ್ರೆಂಡ್ಸ, ನಂದು ಡೆಲಿವರಿ ಆಗೈತೆ ರೀ. ಡೆಲಿವರಿ ಆಗಿ 15 ದಿನ ಆಗೈತೆ ರೀ. ಇದು 6ನೇ ಟೈಮ್ನಾಗ ನೋಡ್ರಿ 15 ದಿನ ಆಗೈತೆ ರೀ ಡೆಲಿವರಿ ಆಗಿ. ಎಷ್ಟು ದಿನ ಆಗಿತ್ತು ಅಂದ್ರೆ ರೀ, ಒಂದು 15 ದಿನ ಆಗೈತೆ ರೀ. ಇಂಥ ಡೆಲಿವರಿ ಆಗೋಣ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋದು ಬರೋದು ಮಾಡ್ತಿದ್ದೆ ರೀ. ಹೆಂಗೆ ಅಂತ ಮನ್ಯಾಗ ನನಗೆ ನೋಡ್ಕೊಳ್ಳೋರು ಯಾರು ಇದ್ದಿತ್ತಿಲ್ಲ ರೀ. ಮನ್ಯಾಗ ನೋಡ್ಕೊಳ್ಳೋರು ಯಾರು ಇದ್ದಿತ್ತಿಲ್ಲ ರೀ. ಎಲ್ಲ ನಮ್ಮ ಯಜಮಾನ್ರೇ ನೋಡ್ತಿದ್ದರು ಎಲ್ಲ. ಊಟ ಮಾಡಿಸೋದ್ರಿ, ಆಮೇಲೆ ಅಡುಗೆ ಮಾಡೋದು, ಕೂಸಿಗೆ ತೊಗೊಳೋದು, ನನಗೆ ನೋಡೋದ್ರಿ, ನೀರು ಹಾಕೋದು, ನನಗೆ ಕೂಸಿಗೆ ನೀರು ಹಾಕೋದು ಎಲ್ಲ ನಮ್ಮ ಯಜಮಾನ್ರೆ ನೋಡ್ಕೊತಿದ್ರಿ. ಅಂದರೆ ಈಗ ಒಬ್ಬರು ಹೆಣ್ಮಕ್ಳು ಡೆಲಿವರಿ ಆಗೈತಂದ್ರೆ ರೀ ಹಸಿ ಮಾಡ್ತಿದ್ದು ಹೆಂಗೆ ಹೆಣ್ಮಕ್ಳು ಆರೈಕೆ ಮಾಡ್ತಾರಲ್ರಿ, ಹಂಗೆ ನಮ್ಮ ಯಜಮಾನ್ರು ಹಂಗೆ ನಮ್ಗೆ ಆರೈಕೆ ಮಾಡ್ಯಾರ್ರಿ. ಒಂದು ಟೈಮ್ನಾಗ ರೀ ಅವತ್ತು ಆರೈಕೆ ಮಾಡ್ಯಾರ್ರಿ, ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ್ರಿ. ಆ ಟೈಮ್ನಾಗ ರೀ 15 ದಿನ ಆಗಿತ್ತು ರೀ. ಅದೇ ಡೆಲಿವರಿ ಆಗಿ 15 ದಿನ ಆಗೋಣ ಇದು ರೀ ನಮ್ಮ ಯಜಮಾನ್ರು 1-2 ದಿನ ಉಪ್ಪಿಟ್ಟು ಮಾಡಿದ್ರಿ, ಸಜ್ಕ ಮಾಡಿದ್ರು. ಆಯ್ತು ಮುಂದೆ ಅವರಿಗೆ ಇದು ಆಗಲ್ಲ ಆಯ್ತು ರೀ. ಯಾಕಂದ್ರೆ ಆ ಕಡೆ ಡ್ಯೂಟಿ ಹೋಗೋದು ನಮಗೂ ನೋಡೋದು ಅವರಿಗೆ ಕಷ್ಟ ಆಗತ್ತೆ ರೀ, ಭಾಳ ರೀ. ಕಷ್ಟ ಆಗೋಣ ಅಂದರೂ ನಮ್ಗೆ ಕಷ್ಟ ಆದರೂ ಹೊಟ್ಟೆ ಬಿಡ್ತಿದ್ದಿಲ್ಲ ರೀ ನಮ್ಮ ಯಜಮಾನ್ರು. ಹಾಗೆ ನಮಗೂ ನೋಡೋದು, ಹಸಿ ಮಾಡ್ತಿಗೆ ಹೆಂಗೆ ಬೆಳಗ್ಗೆ ಎಲ್ಲ ಊಟ ಮಾಡಿಸ್ತಾರಲ್ರಿ, ಹಂಗೆ ಊಟ ಮಾಡಿಸಿ ಹೋಗ್ತಿದ್ದಿರಿ ಅವರು ಡ್ಯೂಟಿಗೆ. ಅಂದ್ರೆ ಸ್ವಲ್ಪ ಹೋಗೋಣ ಬರ್ತಿದ್ದಿರಿ ಅವ್ರಿ. ಅಂದ್ರೆ ಎಲ್ಲ ನೋಡಿ ಮಾಡಿ ಹೋಗ್ತಿದ್ದಿರಿ ಅವರು ಡ್ಯೂಟಿಗೆ. ಆಯ್ತು ಅಡುಗೆ ಅವರಿಗೆ ರೀ ದಿನ ಸಜ್ಕ ಉಪ್ಪಿಟ್ಟು ಬಾಣ್ತಿಗೆ ಹೆಂಗೆ ನಡಿತೈತಿಲ್ಲ ರೀ, ಹಿಂಗೆ ನನಗೆ ರೊಟ್ಟಿ ಬೇಕು ರೀ, ಚಪಾತಿ ಬೇಕು ಅಂತ ಹಿಂಗೆ ಅಲ್ಲತ್ತೇನೆ ರೀ. ನಾ ಒಂದಿನ ಇಂಥ ರೊಟ್ಟಿ ಚಪಾತಿ ಎಲ್ಲ ಬೇಡ್ಲತ್ತೇನೆ ರೀ. ಅಂದ್ರೆ ಸಜ್ಕ ಉಪ್ಪಿಟ್ಟು ಹೊಟ್ಟೆ ತುಂಬಂಗಿಲ್ಲ ರೀ. ಹಿಂಗಾಕಿರ ನಮ್ಮ ಯಜಮಾನ್ರಿಗೆ ನಾ ಏನಲ್ಲತ್ತೀನಿ ರೀ, ನನಗೆ ಸಜ್ಕ ಮತ್ತು ಉಪ್ಪಿಟ್ಟು ನನಗೆ ಹೊಟ್ಟೆ ತುಂಬಲಾಗೈತೆ ರೀ. ಆಯ್ತರ ಪಾಪುಗೆ ಹಾಲು ಇರಬೇಕಲ್ರಿ, ಸಜ್ಕ ಉಪ್ಪಿಟ್ಟದಾಗ ಹಾಲು ಹೆಂಗೆ ಬರ್ತಾವೆ ರೀ ಪಾಪುಗೆ, ಎದೆ ಹಾಲು ಬರಂಗಿಲ್ಲ ರೀ. ಹಂಗೆ ನಾ ಏನು ಮಾಡಿದೆ ರೀ ನನಗೆ ಹೊಟ್ಟೆ ತುಂಬಲಾಗೈತೆ ರೀ ತಂದೆ ರೀ. ನಮ್ಮ ಯಜಮಾನ್ರಿಗೆ ಚಪಾತಿ ಮಾಡ್ಲಿಕ್ಕೆ ಬರಂಗಿಲ್ಲ ರೀ, ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ ರೀ. ಹಿಂಗಾಗಿ ಮನ್ಯಾಗ ರೊಟ್ಟಿ ಮಾಡೋರು ಯಾರು ಇಲ್ರಿ. ಮನ್ಯಾಗ ಹೆಣ್ಮಕ್ಳಿದ್ರೆ ಬಾಣ್ತಿಗೆ ಆರೈಕೆ ಆತೈತೆ ರೀ. ಗಂಡು ಮಕ್ಳಿದ್ರೆ ಅವ್ರಿಗೇನು ನೋಡೋದು ಆತೈತಿ ಹೇಳ್ರಿ. ಏನು ಉಪ್ಪಿಟ್ಟು ಸಜ್ಕ ಇಷ್ಟು ಮಾಡ್ತಿದ್ರಿ, ಅಂದ್ರೆ ಅವ್ರು ಮಾಡ್ತಿದ್ದರಿ. ನಾನೇ ಅವ್ನ್ರಿ ನಂಗೆ ಹೊಟ್ಟೆ ತುಂಬಲಾಯ್ತು ರೀ. ಅವರು ಉಪ್ಪಿಟ್ಟು ಸಜ್ಕ ದಿನ ಮಾಡ್ಕೊಳತ್ತರಿ, ನನಗೆ ಹೊಟ್ಟೆ ತುಂಬಲಾಗಿತ್ತು ರೀ. ಹೊಟ್ಟೆ ತುಂಬಲಾರ್ಬಿಟ್ಟಾಕ ರೀ ನಾ ಏನು ಮಾಡಿದೆ ರೀ ನನಗೆ ಹೊಟ್ಟೆ ತುಂಬಲಾಗೈತೆ ರೀ ಅಂತಂದು ಹೇಳೋಣ ನಮ್ಮ ಯಜಮಾನ್ರು ಏನು ಮಾಡಿದ್ರಿ, ನಮ್ಮ ಮನೆ ಮಗ್ಗಲಕ್ಕೆ ಒಬ್ರು ಆಂಟಿ ಇದ್ರಿ. ಆಂಟಿ ಅವ್ರದ್ದು ಮೆಸ್ ಇತ್ತು ರೀ. ಅಂತ ನಮ್ಮ ಯಜಮಾನ್ರು ಏನು ಮಾಡಿದ್ರಿ, ಅಲ್ಲಿ ಹೋಗಿ ಹೇಳಿದ್ರಿ, ಆಂಟಿ ನಮ್ಗೆ 2 ಟೈಮ್ ಊಟ ಬೇಕು ರೀ, ರೊಟ್ಟಿ ಚಪಾತಿ. ಅಂದ್ರೆ ನಮ್ಮ ಮನ್ಯಾಗ ಡೆಲಿವರಿ ಆಗೈತೆ ರೀ, ನಮ್ಗೆ ರೊಟ್ಟಿ ಚಪಾತಿ ಬೇಕು ರೀ ಅಂತ ಅಂದ್ಕೇನಂದು ಅವರು ರೊಟ್ಟಿ ಚಪಾತಿ ಮಾಡಿಕೊಡೋದು ಆಗ್ತದೇನು ರೀ ಅಂತಂದು ಕೇಳಿದ್ರಿ. ಅಂತ ಕೇಳಿದ್ರತ್ರಿ. ಕೇಳೋಣ ಅವ್ರು ಏನಂದ್ರಿ, ಹ್ಞೂ ಅಂದ್ರತ್ರಿ. ಅಂದ್ರೆ ತಿಂಗಳಿಗೆ ಒಂದಿಷ್ಟು ಎಷ್ಟೋ ಹೇಳಿದ್ರತ್ರಿ, ರೊಕ್ಕ ಹೇಳಿದ್ರತ್ರಿ ಅಂತ ಹೇಳೋಣ. ಆಯ್ತು ರೀ ಆಂಟಿ ಇರ್ಲಾಕ್ರಿ, ನಮ್ಗೆ ದಿನ 2 ಟೈಮ್ ಊಟ ಕೊಡ್ರಿ ಅಂತಂದು ಹೇಳಿದ್ರತ್ರಿ. ಅಂತ ಅವ್ರು ಆಂಟಿ ಕೊಡ್ತಿದ್ದಿರಿ. ಬೆಳಗ್ಗೆ ಅಂದ್ರೆ 6 ಗಂಟೆಗೆ ಹೊಸ ಆತಿದ್ದು ರೀ ನನಗೆ ರೀ.
ಸಾಲಿ ಹುಡುಗರು ಹುಡುಗಿಯರಿಗೆ ಊಟ ಕೊಡ್ತಿರಲ್ರಿ ಹಿಂಗಾಕಿರಂದ ಅವ್ರ ಸಂಗಟೆ ನನಗೂ ಅಡುಗೆ ಕೊಡ್ತಿದ್ರಿ ರೀ ಅವ್ರು ರೀ. ನನಗೆ ಭಾಳ ಲೇಟ್ ಆಗ್ತೈತೆ ರೀ, ಅಂದರೂ ಇರ್ಲಿಕ್ಕೆ ಅಡ್ಜಸ್ಟ್ ಆಗಿ ಹಿಂಗೆ ಊಟ ಮಾಡ್ತಿದ್ದೆ ರೀ. ನಮ್ಮ ಯಜಮಾನ್ರು ಏನು ಮಾಡಿದ್ರಿ, ಊಟ ದಿನ ತರ್ಲಾತ್ತಾರ್ರಿ ಅವ್ರಿ. ಮುಂಜಾನೆ ಸಂಜೆ ಮುಂದೆ ಊಟ ಅವ್ರು ಏನು ಮಾಡ್ತಾರೆ, ಊಟ ಕೊಡ್ಲಾತ್ತಾರ್ರಿ. ಬೆಳಗ್ಗೆ ಲೇಟ್ ಆಗ್ತೈತೆ ರೀ ಊಟ. ಆಯ್ತು ರೀ, ಸಾಯಂಕಾಲ ಅಂತ್ರಿ 7 ಗಂಟೆಗೆ ಊಟ ಕೊಡ್ತೀರಿ ರೀ ಅವ್ರ ಆಂಟಿ. ಆಯ್ತು 7 ಗಂಟೆಗೆ ಊಟ ಕೊಡೋಣ ರೀ. ಒಂದಿನ ಏನಾಯ್ತು ರೀ, ನಮ್ಮ ಯಜಮಾನ್ರು ನಿಮ್ಗೆ ಹೇಳ್ಬೇಕಂದ್ರೆ ರೀ ಫ್ರೆಂಡ್ಸ್, ಒಂದಿನ ಏನಾಯ್ತು ರೀ ಅಂತಂದ್ರೆ ದಿನ ಸಾಯಂಕಾಲ ಬೆಳಗ್ಗೆ ಅವ್ರು ನನಗೆ ಊಟ ತಂದು ಕೊಡ್ತಿದ್ದರು ರೀ ಅವ್ರ ಆಂಟಿ ಹತ್ರ ರೀ. ಅಂದ್ರೆ ನಮ್ಮ ಯಜಮಾನ್ರು ಎಲ್ಲಿ ಹೋಗ್ರಿ ನಾವು ಬಾಗಿಲ ಮುಚ್ಕೊಂಡು ಕುಂದಿರ್ತಿದ್ದೇವ್ರಿ. ಮನೆಗೆ ಯಾರೂ ಇಲ್ಲರಿ, ಎಲ್ಲ 3 ಮಕ್ಕಳಿಗೆ ನಾನೇ ನೋಡಿದ್ರಿ. ನಮ್ಮ ಸ್ನೇಹ ಸಾನ್ವಿ ನಮ್ಮ ಅಂತೆಗೆ ಇರ್ತಿದ್ದೆ ರೀ. ಆಯ್ತು ಇರೋಣ, ನಮ್ಮ ಯಜಮಾನ್ರು ಒಂದಿನ 7ಕ್ಕೆ ರೀ, ಅದು 7 ಟೈಮ್ನಾಗೆ ರೀ, ಏನು ಭಾಳ ರಾತ್ರಿ ಇಲ್ಲರಿ, ಏನೂ ಇಲ್ಲರಿ, 7 ಟೈಮ್ನಾಗೆ ನೋಡಿರಿ, ಸಂಜೆ 7 ಟೈಮ್ನಾಗ ರೀ. ಆವಾಗ ಒಂದಿನ ಊಟ ತರ್ಲಕ್ಕೆ ಹೋಗ್ಯಾರಿ, ದಿನ ಹೋಗ್ಯಾರ್ರಿ. ದಿನ ಹೋಗೋಣ ಏನಾಗ್ಯದ ಅಂದ್ರೆ, ನಮ್ಮ ಮನೆಯವರು ಊಟ ತರ್ಲಕ್ಕೆ ಹೋಗೋಣ, ನಾವು ಈ ಕಡೆ ಬಾಗಿಲ ಮುಚ್ಕೋತಿದ್ದೇವ್ರಿ. ನಮ್ಮ ಯಜಮಾನ್ರು ಒಂದು ಬಕೆಟ್ ಇಟ್ಟಿರಿ ಮನೆಯ ಮುಂದೆ, ಬಾಗಿಲ್ದಾಗ ಒಂದು ನೀರಿನ ಬಕೆಟ್ ತುಂಬಿ ಇಟ್ಟಿದ್ದೆ ರೀ. ಆದರೆ ಏನ್ರಿ ಏನೋ ಕಾಲಿಲೆ ಏನೋ ಬಂದರು ಆ ಕಡೆ, ಆದರೆ ಡೆಲಿವರ್ ಆಗೋಣ ಒಂದು ಬಕೆಟ್ ಅದು ಇಡ್ತಾರಲ್ರಿ, ಹಂಗೆ ಅವರು ಇಟ್ಟಿದ್ದರು. ಇಂಥ ನಮ್ಮ ಯಜಮಾನ್ರು ಇಟ್ಟಿದ್ದರು ಅಲ್ಲಿ ಮನೆ ಮುಂದೆ ಬಕೆಟ. ಇಂಥ ಇಡೋಣ ಅವ್ರು ಹೋಗೋಣ ಬಾಗಿಲ ಮುಚ್ಕೊಂಡೇವ್ರಿ. ಬಾಗಿಲ ಮುಚ್ಕೊಳ್ಳೋಣ ಕೊಂಡಿ ಹಾಕೊಂಡೇವ್ರಿ, ಒಳಗಿಂದು ಕೊಂಡಿ ಹಾಕೋಣ. ಅವರು ಹೋಗೋಣ ಯಾವಾಗೂ ಅಡುಗೆ ತೊಗೊಂಡು ದೌಡ್ ಬಂದಿಲ್ಲರಿ. ಒಂದು 15-20 ನಿಮಿಷ ಲೇಟ್ ಮಾಡ್ತಿದ್ರಿ ನಮ್ಮ ಮನೆಯವ್ರಿ. ನಮ್ಮ ಯಜಮಾನ್ರು ಲೇಟ್ ಮಾಡ್ತಿರ್ರಿ ಇದನ್ನು. ಆಂಟಿ ಮನೆಗೆ ಹೋಗಿ ಎಲ್ಲ ಒಂದು ಸ್ವಲ್ಪ ಅಡುಗೆ ನೀಡಿ ಕೊಡ್ಲಾಕ ಲೇಟ್ ಆಗ್ತೈತ್ರಿ ಅಲ್ರಿ. 15 ನಿಮಿಷ ಅಂತೂ ಬೇಕು ರೀ ಬರ್ಲಾಕ, ಆಂಟಿ ಮನೆಗೆ ಹೋಗಿ ಬರ್ಲಾಕ ರೀ. ಅದೇ ಟೈಮಿಗೆ ಬರ್ತಾರಂತೇಳಿ ನಾವು ಇದ್ದೇವ್ರಿ, ಮನ್ಯಾಗ ರೂಮ್ನಾಗ ಇದ್ದೇವ್ರಿ. ನಮ್ಮ ಸ್ನೇಹ ಸಾನ್ವಿನೂ ನಾವು ಇದ್ದೇವ್ರಿ, ಇಷ್ಟೇ ರೀ. ನಮ್ಮ ಸ್ನೇಹ ಸಾನ್ವಿ, ನಮ್ಮದು ಆರಾಧ್ಯ ಪಾಪು ರೀ, ನಾನು ರೀ, ಇಷ್ಟು ರೀ. ನಮ್ಮ ಯಜಮಾನ್ರು ಊಟ ತರ್ಲಕ್ಕೆ ಹೋಗಿದ್ರಿ ಇಲ್ರಿ 7 ಟೈಮ್ನಾಗ ರೀ, ಸಂಜೆ ಮುಂದೆ. ಆಯ್ತು ಹೋಗೋಣ ಒಂದು 15 ನಿಮಿಷನಾಗ ಬರೋರಿ. ಅವಾಗ ಏನಾಗ್ಯದ್ರಿ ಅಂದ್ರೆ ರೀ, ಹೋಗೋಣ ಹೊಳ್ಳಿ ಬಂದಂಗೆ ಆಯ್ತು ರೀ. ನಮ್ಮ ಯಜಮಾನ್ರು ಬಂದಿಲ್ಲರಿ ಅವಾಗ ಹೊಳ್ಳಿ. ನಮ್ಮ ಯಜಮಾನ್ರಂತೂ ಬಂದಿಲ್ಲರಿ, ಅವರು ಊಟ ತರ್ಲಕ್ಕೆ ಹೋಗ್ಯಾರ್ರಿ. ಆಯ್ತು ನಮ್ಮ ಮನೆಗಾರ ಯಾರೂ ಬರಂಗಿಲ್ಲ ರೀ. ಆಯ್ತು ಅವತ್ತು ಬಂದು ಬಾಗಿಲ ಬಡ್ದಂಗೆ ಆಯ್ತು ರೀ. ನನಗೆ ಬಾಗಿಲ ಬಡೀತು ರೀ, ಕಿಡಿಕ್ಯಾಂದು ಹಿಂಗೆ ಬಂದು ಹಿಂಗೆ ಹಾಯ್ದು ನೋಡ್ದಂಗೆ ಆಯ್ತು ರೀ. ಆಯ್ತು ಯಾರು ಅದಾರ ತಂದು ಯಾರೋ ತಂದೇವ್ರಿ. ಏನು ಹೋಗಿ ಕೊಡ್ಲಿಲ್ರಿ, ಏನೂ ಇಲ್ಲರಿ. ಮೊದಲೇ ಯಾರೇ ಬಂದರು ನಮ್ಮ ಯಜಮಾನ್ರು ನಮಗೆ ಹೇಳ್ಬಿಟ್ಟಾರ್ರಿ, ಇದು ಯಾರೇ ಬಂದು ಬಾಗಿಲ ಬಡಿದ್ರು ನಾನು ದನಿ ಕೇಳೋಣನೇ ಬಾಗಿಲ ತೆಗೀರಿ ಅಂತ ಅಂದ್ಕಿರ ನಮಗೆ ಹೇಳಿದ್ರಿ ಆವಾಗ ಡೆಲಿವರಿ ಟೈಮ್ನಾಗ. ಏನೋ ನಮಗೂ ಎಲ್ಲ ಎಚ್ಚರಿಕೆದಿಂದ ಹೇಳಿದ್ರಿ ನಮಗೆ ರೀ. ನಾವು ಹ್ಞೂ ಅಂತಂದಿದ್ದೇವ್ರಿ ಅವಾಗ. ಹಿಂಗೆ ಹೋಗೋಣ ಹಿಂಗೆ ಬಂದಾರನ ನಮಗೆ ಅನ್ನಿಸ್ತು ರೀ, ಇವರೇ ನಮ್ಮ ಯಜಮಾನ್ರೆ ಬಂದಿರ್ಬೇಕಂತ ಹೇಳಿ ನಮಗೆ ಅನ್ನಿಸ್ತು ರೀ. ನಾವೇನು ಮಾಡೋಣ ರೀ, ನಾವು ಬಾಗಿಲ ತೆಗಿಲಿಲ್ಲ ರೀ, ಬಾಗಿಲ ಬಡ್ಯಾನ ರೀ ಅಂತಂದೇವ್ರಿ. ಅಂತ ರೀ ಅನ್ನೋಣ ಹೋಗಿಲ್ರಿ, ಏನಿಲ್ಲ ರೀ. ಅಂತ ಕಿಟಕಿಯಾಗ ರೀ ಹಾಯಿಸಿ ಅಂದ್ರೆ ನಮ್ಮ ಯಜಮಾನ್ರು ಬಂದು ನಮ್ಗೆ ಗೊತ್ತಾಗ್ತೈತೆ ರೀ, ದೊಡ್ಡ ಮನುಷ್ಯ ಬಂದಂಗೆ ಆಯ್ತು ರೀ. ಕಿಟಕಿಯಾಗ ದೊಡ್ಡ ಮನುಷ್ಯ ಹಿಂಗೆ ಕಿಟಕಿಯಾಗ ಹಿಂಗೆ ಹಾಯಿಸಿ ಬಾಗಿಲ್ದಾಗ ಬಂದಂಗೆ ಆಯ್ತು ರೀ. ಬಾಗಿಲಾರ ಮುಚ್ಚಿದೇವ್ರಿ. ಅಂತ ಕಿಟಕಿ ಸ್ವಲ್ಪ ಕಾಂಜಿರ್ತಾವಲ್ಲ ರೀ, ಕಿಟಕಿಯಾಗ ನನಗೆ ಕಾಣಿಸ್ತು ರೀ. ನನಗೆ ಅನಿಸ್ತು ರೀ ನಮ್ಮ ಯಜಮಾನ್ರಲ್ರಿ. ಆಯ್ತಂದ್ರೂ ನಾವು ಅವತ್ತು ದೊಡ್ಡ ಮನುಷ್ಯ ಕಾಣ್ದಂಗೆ ಆಯ್ತು ರೀ. ಇಂಥ ಬಾಗಿಲ್ದಾಗ ಬಂತು ರೀ, ಇಂಥ ಬಾಗಿಲ್ದಾಗ ಬಂದಂಗೆ ಆಯ್ತು ರೀ ಯಾರೋ ಮನುಷ್ಯರು. ಬಾಗಿಲ್ದಾಗ ಬರಂಗೆ ಆಗೋಣ ನೋಡ್ರಿ, ನನಗೆ ಮುಂದೆ ನನ್ನ ಕೈ ಅದೆಲ್ಲ ಹೆಂಗಾಗ್ತವ್ರಿ, ಅಂಜಿಕೆ ಬರ್ತೈತೆ ರೀ. ಒಂಥರ ಭಯ ಆಗ್ತೈತೆ ರೀ. ಟೈಮರೇ 2 ಗಂಟೆ ಆಗೈತೆ ರೀ, ಅಂಜಿಕೆ ಬರ್ತೈತೆ ರೀ ಹೇಳಕ್ಕೆ. ಬಾಗಿಲ ಬಡಿದ್ರಿ, ಬಾಗಿಲ ಬಡ್ಯಾನ ನಮ್ಮ ಯಜಮಾನ್ರು ಹಂಗೆ ಅಂದಾರಲ್ರಿ, ನಾನು ದನಿ ಕೇಳ್ತಾನೆ ತೆಗಿಬೇಡತ್ತಂದು ಹೇಳಿದ್ರಲ್ರಿ ನಮಗೆ. ನಾನು ರೀ ಅತ್ತ ನಾನು ಓನಿಲ್ರಿ, 2-3 ಸಲ ರೀ ಅಂತಂದೆ ರೀ. ಆಯ್ತು ನಾನು ಓನಿ ಕೊಡ್ಲಿಲ್ಲ ರೀ. ನಮ್ಮ ಸ್ನೇಹ ಸಾನ್ವಿ ಪಪ್ಪ ಅಂದರಿ. ಪಪ್ಪ ನೀ ಇದೆಯತ್ತ ನಾನು ಓನಿ ಕೊಡ್ಲಿಲ್ಲ ರೀ. ಆಯ್ತು ರೀ ಹೋಗಿ ಕೊಡ್ಲಿಲ್ಲ ರೀ. ನಾವು ಹಂಚ್ತೇವ್ರಿ, ಭಾಳ ಅಂದ್ರೆ ಭಾಳ ಹಂಚ್ಬಿಟ್ಟೇವ್ರಿ. ನಾವು ಸಿಕ್ಕಾಪಟ್ಟೆ ಹಂಚ್ಬಿಟ್ಟೇವ್ರಿ. ಇನ್ನು ಹೆಂಗೆ ಮಾಡೋದತ್ತಂದು ಎಲ್ಲ ಕೂಸೊಂದು ಐತ್ರಿ, ಹಸಿ ಬಾಣ್ತೀರಿ, ನಾನು ಆರೆ ಬಾಣಂತೀರಿ, ಸಿಕ್ಕಾಪಟ್ಟೆ ಹಂಚ್ಬಿಟ್ಟೇವ್ರಿ. ಎಲ್ಲ ಮಕ್ಕಳಿಗೆ ಒಟ್ಟು ನಮ್ಮ ಸ್ನೇಹಗ ಸಾನ್ವಿ ಮಗಲ ತುಂಬ ನಮ್ಮ ಮನೆಯವ್ರು ಬರುತ್ತಾನ ಗಪ್ಪಗೆ ಹಾರಿ ಕೂತ್ಬಿಟ್ಟೇವ್ರಿ. ಅಂಜಿಕೆರನ್ನ ಕೈಕಾಲು ನಡುಗಲತ್ತಿದ್ದೀವಿ ರೀ, ಅಷ್ಟು ಹಂಚ್ಕೊತ ಕೂತ್ಬಿಟ್ಟೇವ್ರಿ. ನಮ್ಮ ಯಜಮಾನ್ರಿ ಬಂದಿಲ್ಲ ರೀ ಅತ್ತೇವ್ರಿ, ಓನೇ ಇಲ್ರಿ. ಆಯ್ತು ಅದ್ರಾಗ ನಮ್ಮ ಸಾನ್ವಿ ಏನು ಮಾಡ್ಯಾಳ್ರಿ, ಇನ್ನೂ ಸಣ್ಣದಿತ್ತು ರೀ, ಇನ್ನೂ ಸ್ವಲ್ಪ ಸಣ್ಣಕ್ಕಿದ್ದಳ್ರಿ. ನಮ್ಮ ಸಾನ್ವಿ ಏನು ಮಾಡ್ತಾಳ್ರಿ, ಅವ್ರ ಪಪ್ಪ ಬರ್ನ ಪಟ್ಟತ್ ಬಾಗಿಲ್ದಾಗ ಹೋಗ್ತಾಳ್ರಿ. ಇನ್ನೊಂದು ಸ್ವಲ್ಪ ನಮ್ಮ ಸಾನ್ವಿ ಪಟ್ಟತ್ ಓಡಿ ಹೊಂಟಾಳ್ರಿ ಬಾಗಿಲ ತೆಗಿಲಾಕ. ನಾನೇ ಕೈ ಹಿಡಿದು ಜಗ್ ಬಿಟ್ಟೀನಿ ರೀ ಬಾಗಿಲ. ಮೊದಲು ಒದರಿದೇವಿಲ್ರಿ ಹೋಗಿ ಕೊಡ್ಲಾರ ಬಟ್ಯಾಕ್ರಿ. ನಮ್ಮ ಸಾನ್ವಿ ಹಿಂಗೆ ಮಾಡ್ತಾಳ್ರಿ, ಬಾಗಿಲ ಬಡ್ಯಾನ ಪಟ್ಟದ ಬಾಗಿಲ ತೆಗಿತಾಳ್ರಿ. ಅವ್ರ ಪಪ್ಪನೇ ಅದಾನಂತ ನಾ ಬಾಗಿಲ ತೆಗಿ ಕೊಡಿಲ್ರಿ ಅವತ್ತು. ಆಕೆಗೆ ಜಕ್ಕೊಂದು ಗಪ್ಪಗೆ ಹಾರಿ ಕೂತ್ಬಿಟ್ಟೆ ರೀ, ಅಂಜಿಕೆ ಬರ್ಲತ್ರಿ.
ಅಂಜಿಕೆ ಬರ್ನ ಹಿಂಗೆ ಮನುಷ್ಯರು ಬಂದಾರ್ರಿ, ಯಾರೇ ಬಂದ್ರೆ ಹೋಗಿ ಕೊಡ್ತಾರಲ್ರಿ, ಓನಿ ಕೊಡ್ಲಿಲ್ರಿ. ಆಯ್ತರ ಇಲ್ರಿ, ಯಾರೇ ಬಂದಿರ್ತಾರೆ ಬಂದ್ರೆ ಹೊಳ್ಳಿ ಹೋಗೋದಿರ್ತದಿಲ್ರಿ, ಹೊಳ್ಳಿನೂ ಹೋಗಿಲ್ರಿ. ನಾ ಕಿಟಕಿಯಾಗ ಭಾಳ ಲಕ್ಷ ಕೊಟ್ಟಿದ್ದೀನಿ ರೀ. ನಾ ಅಷ್ಟು ಫ್ರೆಂಡ್ಸ್ ಅಷ್ಟು ಅಂಜಿಕೆ ಬರ್ಲತ್ತರಿ, ಭಾಳ ಅಂಜಿಕೆ ಬರ್ಲತ್ತರಿ. ಇವರು ಅವತ್ತು ಒಟ್ಟು ದೌಡೆ ಬರ್ಲಾಗ್ಯಾರ. ಊಟ ತರ್ಲಕ್ಕೆ ಹೋದ್ರು ಇವರು ಅಂತೂ, ನಮ್ಮ ಯಜಮಾನ್ರಂತೂ ಅವತ್ತು ದೌಡೆ ಬರಲಿಲ್ಲ ರೀ. ಭಾಳ ಅಂಜದೇನು ರೀ. ಮಕ್ಕಳಿಗೆಲ್ಲ ತೊಗೊಂಡು ಗಚ್ಚಿ ಹೊಡ್ಕೊಂಡು ಕೂತ್ಬಿಟ್ಟೇನ್ರಿ. ಗಚ್ಚಿ ಹೊಡ್ಕೊಂಡು ಕುಂದ್ರಾನ ಒಟ್ಟು ಅವ್ರಿಗೆ ಏನೋ ಪಿಟಕ್ಕಿಲ್ರಿ, ಏನೋ ಒಟ್ಟು ಮಾತಾಡ್ಲಿಲ್ರಿ. ಒಟ್ಟು ಉಸಿಲು ಬರ್ಲಾರ್ದಂಗೆ ಹಂಗೆ ಕೂತ್ಬಿಟ್ಟವ್ರು. ಹಂಗೆ ಮನುಷ್ಯ ಭಯ ಆದದಲ್ರಿ ಫ್ರೆಂಡ್ಸ್. 7 ಟೈಮ್ನಾಗ ಇರಿ ನೋಡ್ರಿ. ಮತ್ತೇನ್ರಿ ರಾತ್ರಿ 1 ಗಂಟೆ ಇಲ್ರಿ, 12 ಗಂಟೆ ಇಲ್ರಿ, 2 ಗಂಟೆ ಇಲ್ರಿ ರಾತ್ರಿ, ಅಂದ್ರೆ 3 ಗಂಟೆ ಇಲ್ರಿ. ಈಗ ನೋಡ್ರಿ ಸಂಜೆ ಮುಂದೆ 7 ಗಂಟೆಗೆ ಹಂಗೆ ಆಗೈತ್ರಿ. ಹಂಗೆ ಅನುಭವ ಆಗೈತ್ರಿ ನಮ್ಗೆ. ಅದೇನು ದೆವ್ವಿತ್ತು ಏನಿತ್ತು ಅಂತ ಗೊತ್ತಿಲ್ಲರಿ. ಅದು ಏನೋ ಬಾಣಂತಿ ಟೈಮ್ನಾಗ ಏನೋ ದೆವ್ವ ಪಿಶಾಚಿ ಅವೇನೋ ಬರ್ತಾವತ್ತಲ್ರಿ, ಹಂಗೇನ್ರಿ ಆಗಿರ್ಬೋದೇನೋ ಅನ್ನಿಸ್ತ್ರಿ ನನಗೆ. ಅದು ಒಂದು ಭಾಳ ಕೆಟ್ಟ ಅನುಭವ ನೋಡ್ರಿ. ಭಯಾನಕ ಅನುಭವ ಅಂದ್ರೆ ಅದನ್ನೇ ನೋಡ್ರಿ. ಅದು ಕೆಟ್ಟ ಭಯಾನಕ ಅನುಭವ ರೀ ನನಗೆ. ಅಷ್ಟು ನಂದು ಬಾಣಂತನ ಹಿಂಗಾಗೈತೆ ನೋಡ್ರಿ. ದೆವ್ವಿಂದು ಅನುಭವ ಆಗೈತೆ ರೀ ನನಗೆ. ಯಜಮಾನ್ರು ಬರ್ತಾನ ಗಪ್ಪಗಾರ ಗಚ್ಚ ಕೂತು ಬಿಟ್ಟಿದ್ದೇವ್ರಿ. ನಮ್ಮ ಯಜಮಾನ್ರು ಬಂದರ್ರಿ. ಬರೋಣ ಅವ್ರು ಬಾಗ್ಲ ಬಡ್ದರ್ರಿ. ಅಂದ್ರೆ ಬಾಗ್ಲ ಬಡೋಣ ಸಾನು ಅಂತ ಹೇಳಿ ಬಾಗ್ಲ ಬಡ್ದರ್ರಿ. ಏನು ಬಾಗ್ಲ ಬಡ್ಯಾನ ತೆಗುಗುಳಿಲ್ರಿ. ಅದನ್ನೇ ಬಾಗ್ಲ ಬಡ್ಯಾನ ಹಂಗೆ ತೆಗೆದಿಲ್ರಿ ನಾವು. ಸಾನು ಅನ್ನೋಣ ಮತ್ತು ಅವ್ರ ಧ್ವನಿ ಇದು ಕೇಳಿಸಿದ್ರು ನಾವು ತೆಗಿಲಿಲ್ರಿ. ಒಂದು 2, 3, 4 ಸಲ ಸಾನು ಸ್ನೇಹ ಅಂತ ಹೇಳಿ ಕರೆನಾನೇ ನಾವು ಬಾಗ್ಲ ತೆಗೆದೇವ್ರಿ. ಅವಾಗ ನಾನೇ ಇದನ್ನು ತೆಗೀರಿ ಬಾಗ್ಲ ಅಂತ ಕಿರಣ ಅಂದ್ರಿ. ಅವಾಗ ತೆಗ್ದೇವ್ರಿ ಬಾಗ್ಲ. ತೆಗೆದು ಬಾಗ್ಲ ಪಟ್ಟದ ಮುಚ್ಚಿಬಿಟ್ಟೇವ್ರಿ. ಬಾಗ್ಲ ಮುಚ್ಚಿ ನಡುಗಲತ್ತೇನ್ರಿ. ಹಿಂಗಾಗನ ಪಟ್ಟದ ಬಾಗ್ಲ ಮುಚ್ಚೆ ನಮ್ಮ ಮನೆಯವ್ರು ಏನಲ್ಲತ್ತಾರಿ, ಹಿಂಗ್ಯಾಕೆ ಮಾಡ್ತೀರಿ ಎಲ್ಲರೂ, ಸ್ನೇಹ ಸಾನ್ವಿ ನಿನಗೆ ಏನಾಗ್ಯದ, ಹಿಂಗ್ಯಾಕೆ ಮಾಡ್ತೀರಿ, ಹಿಂಗ್ಯಾಕೆ ಈಗ ಅಂಜಲತ್ತೀರಿ ಯಾಕತ್ತ ಅಂದ್ಕಿರ ನಮ್ಮ ಯಜಮಾನ್ರು ಕೇಳಿದ್ರಿ. ನೀವು ಊಟ ತರ್ಲಕ್ಕೆ ಹೋಗೋಣ, ನೀವೇ ಬಂದ್ರಿ ಅಂತೇಳಿ ನಾ ಮಾಡಿದೇನ್ರಿ. ಬಾಗ್ಲ ಒಂದು 4-5 ಸಲ ಬಾಗ್ಲ ಬಡ್ದ್ರಿ. ಯಾರಿದ್ರು ಗೊತ್ತಿಲ್ಲ. ಇಂಥ ದೊಡ್ಡ ಮನುಷ್ಯರಿದ್ದಂಗೆ ಇದ್ದರಿ. ಹೊಳ್ಳಿನೂ ಹೋಲಿಲ್ಲ ಏನೂ ಇಲ್ರಿ. ಅಲ್ಲೇ ಬಾಗಲ್ದಾಗ ಏನು ಬಂದಾರ್ರಿ, ಆ ಕಡೆ ಹೊಳ್ಳಿ ಹೋದಂಗೆ ಆಗಲಿಲ್ರಿ. ಕಿಟಕಿಯಾಗ ಕಾಣಿಸ್ತೀರಿ ನನಗೆ ತಂದು ನಾ ಹೇಳಿದೆ ರೀ. ಅವ್ರು ಹೇಳತನ ನಮ್ಮ ಯಜಮಾನ್ರು ಅವಾಗ ಏನು ಮಾಡಿದ್ರಿ, ಏನಿಲ್ಲ ಹೇಳಿ ಹಿಂಗೆ ಹಸಿ ಬಾಣತಿ ಇದ್ದಾಕ್ರ ಅವು ದೆವ್ವ ಪಿಶಾಚಿ ಬರ್ತಾವ, ಅಂಜಬೇಡ್ರಿ. ಹಂಗೆ ಏನೇ ಆದರೂ ಬಾಗ್ಲ ತೆಗಿಲಕ್ಕೆ ಹೋಗ್ಬೇಡ್ರಿ, ನಾ ಬಂದೀನಿ ಅಂಜಬೇಡ ತನಕಿರಂದು ಧೈರ್ಯ ಹೇಳಿದ್ರಿ. ಅಂತ ಯಾರೇ ಬಂದರೂ ಇನ್ನೊಂದ್ಸಲ 3 ತಿಂಗಳಾಗುತ್ತಾನ ಬಾಗ್ಲ ತೆಗಿಬೇಡ್ರಿ. ನಾ ಯಾವಾಗ ಬರ್ತೀನಿ ಅವಾಗೆ ಬಾಗ್ಲ ತೆಗೀರಿ. 3 ತಿಂಗಳು ಭಾಳ ಜವಾಕಿರಬೇಕು. ನಾ ಯಾವಾಗ 2, 3, 4 ಸಲ ಒದರ್ದಕ್ರೆ ಬಾಗ್ಲ ತೆಗೀರಿ, ಅಟೋತನ ಬಾಗ್ಲ ತೆಗಿಬೇಡ್ರಿ, ಹುಷಾರ್ದಾಗಿರ್ರಿ ಅಂತಂದ್ಕಿರಂದು ಹೇಳಿದ್ರಿ. ನಾವು ಹ್ಞೂ ರೀ ಅಂತಂದ್ಕಿರಂದು ಧೈರ್ಯ ಹೇಳಿದ್ರಲ್ರಿ. ಹಿಂಗಾಗ ನಾವು ಸ್ವಲ್ಪ ಆಯ್ತು ರೀ, ನಮ್ಗೆ ಧೈರ್ಯ ಬತ್ರಿ. ಊಟ ಅದು ಮಾಡಿದೆವ್ರಿ. ಅದಕ್ಕೆ ಹುಷಾರ್ಲಿರ್ಬೇಕ್ರಿ ಹೆಣ್ಮಕ್ಳು ಯಾವಾಗಲೂ. ಈಗ ನೋಡ್ರಿ ನನ್ನಂಗೆ ಯಾರೂ ಇಲ್ದವರು ಇರ್ತಾರೆ ರೀ. ನನ್ನಂಗೆ ಯಾರು ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಇರ್ತಾರೆ ರೀ. ಹಿಂಗಾಕಿರಂದ್ರಿ ನಮ್ಮಂಥವ್ರು ಭಾಳ ಹುಷಾರ್ಲಿ ಇರ್ಬೇಕ್ರಿ. ಬಾಣಂತನ ಟೈಮ್ನಾಗಂತೂ ಭಾಳ ಹುಷಾರ್ಲಿ ಇರ್ಬೇಕ್ರಿ. ನಮಗರ ಯಾರೂ ಇದ್ದಿತ್ತಿಲ್ರಿ. ಯಾರೂ ಇಲ್ದವ್ರಿಗೆ ಇಂಥವೆಲ್ಲ ದೆವ್ವ ಪಿಶಾಚಿ ಇವೆಲ್ಲ ಬರೇತಾವ್ರಿ. ಇವೆಲ್ಲ ಭಯಾನಕ ಅನುಭವಗಳು ಆಗೇತಾವ್ರಿ ಯಾರೂ ಇಲ್ದವ್ರಿಗೆ. ಮನ್ಯಾಗ ಹಿರಿಯರಿದ್ರೆ ಬೇರೆ ರೀ ಮನೆ, ಅದ್ರ ಕಾಲಾಗ್ರಿ ಹುಷಾರ್ಲಿ ಇರ್ಬೇಕ್ರಿ. ಇದು ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದೈತ್ರಿ. ಅದ್ರ ಕಾಲಾಗ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇರಿ. ಈಗ ಟೈಮ್ ಭಾಳ ಆಗೈತ್ರಿ ಫ್ರೆಂಡ್ಸ. ನಂದು ಬಾಣಂತನ ಟೈಮ್ನಾಗ ಹಿಂಗೆ ದೆವ್ವಿನ ಅನುಭವ ಆಗೈತ್ರಿ. ಪಿಶಾಚಿ ದೆವ್ವ ಆ ಥರ ಅಲ್ರಿ, ಐತ್ರಿ. ಅದು ನಿಜವಾಗ್ಲೂ ಐತ್ರಿ. ದೆವ್ವ ಅನ್ನೋದು ಐತ್ರಿ. ನನಗೆ ಅನುಭವ ಆಗೈತ್ರಿ. ನಿಮಗೆ ಹಾಗೆಲ್ಲ ಅನುಭವ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನನಗರೆ ಅನುಭವ ಆಗೈತ್ರಿ ದೆವ್ವಿಂದು. ಫ್ರೆಂಡ್ಸ್ ಟೈಮ್ ಅಂತೂ ಭಾಳ ಆಗೈತ್ರಿ. ನಿದ್ದೆನೂ ಬರ್ಲಾಗೈತ್ರಿ. ಅದ್ರ ಕಾಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ರೀ ನಂದು ಡೆಲಿವರಿ ಅನುಭವ. ಬಾಣಂತಿ ಟೈಮ್ನಾಗ ದೆವ್ವ ಪಿಶಾಚಿ ಬಂದಿದ್ದು ಬರ್ಲಾರ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ರೀ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾಳೆಗೆ ಲಾಗ್ನಾಗ ಸಿಗ್ತೀನಿ ರೀ. ಎಲ್ಲರಿಗೂ ಧನ್ಯವಾದಗಳು.